ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಬಾಳೆಹಣ್ಣಿಂದು ಗಾರ್ಗೆ ಅಂತ ಹೇಳ್ತೀವಿ, ಅಥವಾ ಬಾಳೆಹಣ್ಣಿಂದು ಬೋಂಡ ಅಂತ ಬೇಕಾದರೂ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ತುಂಬ ಈಸಿಯಾಗಿ ಸಂಜೆ ಸ್ನ್ಯಾಕ್ಸಿಗೆ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಇದಕ್ಕೆ ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ. ಬಾಳೆಹಣ್ಣು, ಸಕ್ಕರೆ, ಉಪ್ಪು, ಸ್ವಲ್ಪ ಏಲಕ್ಕಿ, ಹಾಗೆ ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಹಾಗೆಯೇ ಇದಕ್ಕೆ 1 ಕಪ್ಪಷ್ಟು ಮೈದಾ ಬೇಕಾಗುತ್ತೆ. ಅಲ್ಲಿಗೆ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ರೀತಿ ಬಾಳೆಹಣ್ಣನ್ನ ಸಿಪ್ಪೆನ ತೆಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊಬೇಕು. ಬಾಳೆಹಣ್ಣು ಫುಲ್ಲು ಚೆನ್ನಾಗಿ ಮಾಗಿ ಹಣ್ಣಾಗಿರಬೇಕು. ಯಾವ ಹಣ್ಣು ಬೇಕಾದರೂ ಬಾಳೆಹಣ್ಣು ಬೇಕಾದರೂ ತೊಗೋಬೋದು. ನಾನಿಲ್ಲಿ ಗಾಳಿ ಬಾಳೆಹಣ್ಣು ಅಂತ ಹೇಳ್ತೀವಿ, ಅದನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಸಿಗುತ್ತೆ ಅದು ತಗೊಳ್ಳಿ. ನಾನಿಲ್ಲಿ ಒಂದು 6 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸಕ್ಕರೆ ಸ್ವಲ್ಪ, ಇದು ಬಾಳೆಹಣ್ಣಲ್ಲೂ ಸ್ವೀಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. 1 ಚಿಟಿಕೆ ಅಷ್ಟು ಏಲಕ್ಕಿ ಪೌಡರು, ಹಾಗೆ 1 ಚಿಟಿಕೆ ಅಷ್ಟು ಉಪ್ಪು, ನಾನಿವಾಗ ಇಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸಕ್ಕರೆ ಮತ್ತು ಬಾಳೆಹಣ್ಣು ಹಾಕಿಬಿಟ್ಟು ಇವಾಗ ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ. ಇದಕ್ಕೆಲ್ಲಿ ನಾನು 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ಕೊಂಡು ಕಲಿಸ್ಕೊಬೇಕು. ತೆಳುವಾದರೆ ಇನ್ನು ಸ್ವಲ್ಪ ಮೈದಾನ ಸೇರಿಸ್ಕೊಳ್ಳಿ. ಹಾಗೆ 1 ಚಿಟಿಕೆಯಷ್ಟು ಸೋಡಾ, ನಾನಿಲ್ಲಿ ಇನ್ನೊಂದು ಅರ್ಧ ಕಪ್ಪಷ್ಟು ಮೈದಾ ತೊಗೊತಾ ಇದ್ದೀನಿ. ಸ್ವಲ್ಪ ತೆಳುವಾಗಿತ್ತು, ಹಾಗಾಗಿ ಇನ್ನೊಂದು ಅರ್ಧ ಕಪ್ ಮೈದಾನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ, ಮೈದಾನೇ ನಾವು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಅದಕ್ಕೆ ಕರೆಕ್ಟಾದ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ನೀರು ಹಾಕೋದು ಬೇಡ. ನಾನಿವಾಗ ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ. ಇವಾಗ ಒಂದು 10 ನಿಮಿಷ ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನು ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ. ಈ ರೀತಿ ರೌಂಡ್ ಮಾಡಿಬಿಟ್ಟು ಬಿಡಬೇಕು. ಕೈಗೆ ಸ್ವಲ್ಪ ನೀರನ್ನು ಬೇಕಾದರೂ ಹಚ್ಕೋಬೋದು ನೀವು ಚಿಕ್ಕದಾಗಿ.
ಈ ರೀತಿ ಗೋಲಿ ಥರ ಬರೋ ಹಂಗೆ ಬಿಡಬೇಕು. ಈ ರೀತಿ ಗೋಲಿ ಬಜೆನ ನಾವು ಮಕ್ಕಳಿಗೆ ಸಂಜೆ ಟೈಮು ಸ್ನ್ಯಾಕ್ಸ್ ಏನಾದರೂ ಬೇಕಂದರೆ ಒಂದು 2 ಬಾಳೆಹಣ್ಣಿದ್ರೆ ಸಾಕು, ಒಂದು 10 ನಿಮಿಷದಲ್ಲಿ ಈ ರೀತಿ ಗೋಲಿ ಬಜೆನ ಸಿಹಿನ ಮಾಡಿಕೊಡ್ಬೋದು. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ಜಾಮೂನ್ ಯಾವ ರೀತಿ ಬೇಯಿಸ್ತೀವಲ್ವ ಆ ರೀತಿ ಕಡಿಮೆ ಉರಿನಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸಬೇಕು. ಈ ರೀತಿ ಮಚ್ಚಾಡ್ತಾ ಇರಬೇಕು. ಜಾಸ್ತಿ ಉರಿ ಮಾಡಿ ಬೇಯಿಸಿದ್ರೆ ಹೊರಗಡೆ ಮಾತ್ರ ಒಂದೆರಡು ನಿಮಿಷದಷ್ಟರಲ್ಲಿ ಬೇಗ ಇದಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇದನ್ನು ಬ್ರೌನ್ ಕಲರ್ ಬರೋ ತನಕ ಇದೇ ರೀತಿ ಕೈ ಆಡ್ತಾ ಇರಬೇಕು. ಇವಾಗ ಬೆಂದಿದೆ, ಇದು ಎತ್ಕೊತಾ ಇದ್ದೀನಿ. ಈ ರೀತಿ ನೀರಿಗೆ ಒಂದು ಸಲ ಕೈ ಎತ್ಕೊಂಡು ಅರ್ಥಾಗ ನಮಗೆ ರೌಂಡು ಶೇಪು ಹಾಕೊಬೋದು. ಕೈಯಿಂದ ನೀಟಾಗಿ ಬಿಡುತ್ತೆ, ಇಲ್ಲಾಂದರೆ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಬೌಲಲ್ಲಿ, ಚಿಕ್ಕ ಬೌಲಲ್ಲಿ ಒಂಚೂರು ನೀರು ಇಟ್ಕೊಳ್ಳಿ. ಈ ರೀತಿ ಹತ್ಕೊಂಡು ಗೋಲಿ ಆಕಾರದಲ್ಲಿ ಹಾಕ್ಕೊಬೋದು ನಾವು. ಸ್ಪೂನಲ್ಲಿ ಬೇಕಿದ್ದರೂ ಹಾಕ್ಬೋದು. ಬೇಕಿದ್ರೆ ಇದೊಂದು 4-5 ದಿನ ಇಟ್ಕೊಂಡು ಕೂಡ ತಿನ್ಬೋದು, ಏನಾಗಲ್ಲ, ಕೆಡೋದಿಲ್ಲ. ಇವಾಗ ಬಿಸಿ ಬಿಸಿ ಗೋಲಿ ಬಜೆ, ಬಾಳೆಹಣ್ಣಿನ ಗೋಲಿ ಬಜೆ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ
ಎಷ್ಟು ಸ್ಮೂತ್ ಆಗಿದೆ ಅಂತ. ಹತ್ತು ನಿಮಿಷದಲ್ಲಿ ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು. ರುಚಿನೂ ತುಂಬ ಚೆನ್ನಾಗಿರುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.